ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ನಾನು ಟ್ರಾವೆಲ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಅಮ್ಮನ ಮನೆಗೆ ಹೋಗಿದ್ದಾಗ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ನಾವು ವಿಸಿಟ್ ಮಾಡಿದ್ವಿ. ಆ ಪ್ಲೇಸ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡೋದಿದ್ರೆ, ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಈಶ್ವರಮಂಗಲ ಅನ್ನುವ ಪ್ರದೇಶದಲ್ಲಿ ನಿಸರ್ಗದ ಮಡಿಲಿನಲ್ಲಿರುವ ಹನುಮಗಿರಿ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ ಈ ಟೆಂಪಲ್. ಪ್ರಕೃತಿಯ ಮಡಿಲಲ್ಲಿ ಈ ದೇವಸ್ಥಾನ ಇದೆ. ಆಂಜನೇಯನ ಕ್ಷೇತ್ರ ಇದು, ಪಂಚಮುಖಿ ಆಂಜನೇಯನ ಕ್ಷೇತ್ರ ಇದು. ಈ ಹನುಮಗಿರಿ ದೇವಸ್ಥಾನದಲ್ಲಿ ಅತಿ ದೊಡ್ಡ ಆಂಜನೇಯನ ಮೂರ್ತಿ ಇದೆ. ಇದು ವಿಶ್ವದಲ್ಲೇ ಅತಿ ದೊಡ್ಡ ಆಂಜನೇಯನ ಮೂರ್ತಿ ಎಂಬ ಹೆಗ್ಗಳಿಕೆಗೆ ಕೂಡ ಪಾತ್ರವಾಗಿದೆ. ಅಂದರೆ ಇದು ಸುಮಾರು 13 ಅಡಿ ಎತ್ತರದ ಶ್ರೇಷ್ಠ ಕೃಷ್ಣಶಿಲೆಯಲ್ಲಿ ಕೆತ್ತಿದ ಪಂಚಮುಖಿ ಆಂಜನೇಯನ ಏಕಶಿಲಾ ವಿಗ್ರಹ. ಇದನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಹಾಗೆಯೇ ಇಲ್ಲಿ ಹನುಮಂತ ದೇವರು, ನರಸಿಂಹ, ವರಹ, ಹಯಗ್ರೀವ ಮತ್ತು ಈ 5 ಮುಖಗಳನ್ನು ಹೊಂದಿದೆ. ಇಲ್ಲಿನ ಆಂಜನೇಯ ವಿಗ್ರಹದೊಂದಿಗೆ ಸಂಜೀವಿನಿ ಉದ್ಯಾನವನವಿರುವುದು ಕೂಡ ಇಲ್ಲಿನ ವಿಶೇಷತೆ. ಅಂದರೆ ಇಲ್ಲಿ ಕೆಲವೊಂದು ಔಷಧೀಯ ಗಿಡಗಳನ್ನು ಕೂಡ ನೆಡಲಾಗಿದೆ. ಇದು ಸಂಜೀವಿನಿ ಉದ್ಯಾನವನ ಅಂತ ಮಾಡಲಾಗಿದೆ. ಇದು ಕೂಡ ಇಲ್ಲಿನ ವಿಶೇಷತೆ. ಹನುಮಗಿರಿಯ ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಇಲ್ಲಿ ಹಚ್ಚ ಹಸುರಿನ ಉದ್ಯಾನವನ. ತುಂಬ ಚೆನ್ನಾಗಿದೆ ಈ ಉದ್ಯಾನವನ. ಇದನ್ನು ವೀಕ್ಷಿಸಲಿಕ್ಕೆ ಅಂತಲೇ ತುಂಬ ಜನ ಇಲ್ಲಿಗೆ ಬರ್ತಾರೆ. ಫೋಟೋಗ್ರಾಫರ್ಸಿಗಂತೂ ಇದು ಹೇಳಿ ಮಾಡಿಸಿದ ಜಾಗ. ತುಂಬ ಜನ ಇಲ್ಲಿ ಬಂದು ಫೋಟೋ ತೆಗೆಸಿಕೊಳ್ತಾರೆ. ಹಾಗೆಯೇ ರಾಮಾಯಣದ ಕಥಾಸಾರವನ್ನು ಸಾರುವ ಕೆಲವೊಂದು ಬರಹಗಳು ಕೂಡ ಇಲ್ಲಿದೆ. ರಾಮಾಯಣದ ಕಥೆಯನ್ನು ಇಲ್ಲಿ ಬರೆಯಲಾಗಿದೆ. ಅದು ಕೂಡ ಭಕ್ತರನ್ನು ಇನ್ನಷ್ಟು ಆಕರ್ಷಿಸ್ತದೆ ಅಂತಲೇ ಹೇಳ್ಬೋದು. ಆಂಜನೇಯ ನೆಲೆ ನಿಂತಿರುವ ಈ ಹನುಮಗಿರಿ ದೇವಸ್ಥಾನದ ಬಗ್ಗೆ ಒಂದು ಕಥೆಯೂ ಇದೆ. ರಾಮಾಯಣದ ಕಾಲದಲ್ಲಿ ಹನುಮಂತ ಸಂಜೀವಿನಿ ಪರ್ವತವನ್ನು ಎತ್ತಿಕೊಂಡು ಹೋಗುವ ಸಂದರ್ಭದಲ್ಲಿ ಅದರ ಸಣ್ಣ ತುಣುಕೊಂದು ಈ ಪ್ರದೇಶದಲ್ಲಿ ಬೀಳ್ತದಂತೆ. ಅದುವೇ ಈ ಹನುಮಗಿರಿ ಅನ್ನುವ ಪ್ರತೀತಿ ಕೂಡ ಇದೆ. ಪೂರ ಯೋಜನೆಗೆ ಬರ್ತದೆ. ಆಂಜನೇಯ ದೇವಿ ಆಂಜನೇಯ ಇನ್ನು ಈ ಪಂಚಮುಖಿ ಆಂಜನೇಯನ ಸನ್ನಿಧಿಗೆ ಬಂದು ಹನುಮಂತನ ಮುಂದೆ ನಿಂತು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಎಲ್ಲ ಕಾಯಿಲೆಗಳಿರ್ಬೋದು, ಕೆಲವೊಂದು ಸಮಸ್ಯೆಗಳಿರ್ಬೋದು, ಮಾನಸಿಕ ಸಮಸ್ಯೆಗಳಿರ್ಬೋದು, ಇದೆಲ್ಲ ನಿವಾರಣೆಯಾಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಹಾಗಾಗಿ ಈ ದೇವಸ್ಥಾನಕ್ಕೆ ತುಂಬ ಜನ ಭಕ್ತರು ಬಂದು ತಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಇಲ್ಲಿ ಬೇಡಿಕೊಳ್ತಾರೆ. ಹಾಗೆಯೇ ಹನುಮಂತನಿಗೆ ಕೆಲವೊಂದು ಸೇವೆಗಳನ್ನು ಇಲ್ಲಿ ಸಮರ್ಪಿಸ್ತಾರೆ. ಕೆಲವರು ಹೇಳುವ ಪ್ರಕಾರ ಅವರ ಸಮಸ್ಯೆ ಇಲ್ಲಿ ಬಂದು ಪರಿಹಾರ ಆಗಿದೆ ಅಂತಾರೆ. ಹಾಗಾಗಿ ಇಲ್ಲಿ ಸುಮಾರು ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅವರ ಸಮಸ್ಯೆ ನಿವಾರಣೆಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಇಲ್ಲಿ. ಓಕೆ ಫ್ರೆಂಡ್ಸ್, ನೀವು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸವನ್ನು ಏನಾದರೂ ಕೈಗೊಂಡ್ರೆ ಹನುಮಗಿರಿ ದೇವಸ್ಥಾನಕ್ಕೆ ಒಮ್ಮೆ ವಿಸಿಟ್ ಮಾಡಿ. ಹನುಮಗಿರಿ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಿಂದ ಕಾವು ಮಾರ್ಗವಾಗಿ 22 ಕಿಲೋಮೀಟರ್ ಸಾಗಿದಾಗ ಈಶ್ವರಮಂಗಲ ಅನ್ನುವ ಪ್ರದೇಶ ಸಿಗ್ತದೆ. ಇಲ್ಲಿಯೇ ಹನುಮಗಿರಿ ಅನ್ನುವ ಬೆಟ್ಟ ಸಿಗ್ತದೆ. ಆ ಬೆಟ್ಟದಲ್ಲಿ ಬೃಹತ್ ಆಂಜನೇಯನ ಪ್ರತಿಮೆ ಇದೆ. ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಪ್ರಕೃತಿ ರಮಣೀಯತೆಯನ್ನು ನೀವು ಕೂಡ ಕಣ್ತುಂಬಿಕೊಳ್ಳಿ. ಹಾಗೆಯೇ ಈ ವಿಡಿಯೋಸ್ನ ನಾನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ರೆ ಪ್ಲೀಸ್ ಲೈಕ್ ಹಾಗೆಯೇ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ತೆ, ಬಾಯ್.